ಕಾರ್ಯಕ್ರಮದಲ್ಲಿ ನಾವು ಈ ಸ್ವರ ವಿಜ್ಞಾನ ಬಗ್ಗೆ ಈಗಾಗಲೇ ಅನೇಕ ಮಹಾತ್ಮರು ಏನೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ ಒಂದ್ಸರಿ. ಒಂದು ಕ್ಲಾಸನ್ನು ನಾನು ಹೇಳ್ಕೊಟ್ಟೆ. ಸೊ ಅದೇ ರೀತಿಯಲ್ಲಿ ಇನ್ನು ಸ್ವಲ್ಪ ಮಹಾತ್ಮಗಳು, ಮಹಾನ್ ಯೋಗಿಗಳು, ಮಹಾನ್ ವ್ಯಕ್ತಿಗಳು, ಆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೇನು ಹೇಳಿದ್ದಾರೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಇನ್ನು ಸ್ವಲ್ಪ ವ್ಯಕ್ತಿಗಳು ಏನೇನು ಹೇಳಿದ್ರೆ ತಿಳ್ಕೊಳ್ಳೋಣ. ನೋಡಿ, ಸ್ವಾಮಿ ಸತ್ಯಾನಂದ ಸರಸ್ವತಿ ಬಿಹಾರ್ ಸ್ಕೂಲ್ ಆಫ್ ಯೋಗ ಅವರು ಹೇಳಿದ್ದಾರೆ, ಈ ಶ್ವಾಸ ಅದು ಅಂತರ್ಗತ ಮತ್ತೆ ಬಾಹ್ಯ ಶರೀರ ಮಧ್ಯದಲ್ಲಿ ಚೈತನ್ಯ మరియు ಅಚೇತನ ಅದರನ್ನು ಉದ್ದವಾಗಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಇದು ನಮ್ಮ ಆಂತರಿಕ ಶರೀರ, ಬಾಹ್ಯ ಶರೀರ ಈ ಮಧ್ಯದಲ್ಲಿ ಶ್ವಾಸ ಅನ್ನೋದು ಅನುಸಂಧಾನ ಮಾಡುತ್ತೆ ಅಂತ ಅಲ್ವಾ. ಆ ರೀತಿಯಲ್ಲಿ ಸ್ವಾಮಿ ಚಿನ್ಮಯಾನಂದ ಏನ್ ಹೇಳ್ತಾರಂದ್ರೆ, ಈ ಎರಡು ಶ್ವಾಸ ಮಧ್ಯದಲ್ಲಿರುವಂತ ಮೌನ ಇದೆಯಲ್ಲ, ಆ ಮೌನ ಅದೇ ಒಂದು ಧ್ಯಾನ ಅಂತ ಅಲ್ವಾ. ಎರಡು ಶ್ವಾಸಗಳ ಮಧ್ಯದಲ್ಲಿ ಇರುವಂತ ಮೌನ ಏನಿದೆಯೋ, ಅಂತರ ಏನಿದೆಯೋ ಅದೇ ಧ್ಯಾನ ಅಂತ ಹೇಳ್ತಾರೆ ಅಲ್ವಾ. ಆ ರೀತಿಯಲ್ಲಿ ಸ್ವಾಮಿ ನಿತ್ಯಾನಂದ ಗಣೇಶ್ಪುರಿ ನಿತ್ಯಾನಂದ, ಶ್ವಾಸ ನಿಶ್ಚಲವಾದ್ರೆ ಹೃದಯ ಲಘುವಾಗತ್ತೆ, ದೇವರು ಸ್ಪಷ್ಟವಾಗಿ ಕಾಣಿಸ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಈ ರೀತಿಯಲ್ಲಿ ಇಂಥ ಅದ್ಭುತವಾದ ವಿಷಯಗಳಿವೆಲ್ಲ ಅಲ್ವಾ. ಮತ್ತೆ ದಿ ಮದರ್ ಮಿರ್ರಾ ಆಲ್ಪ್ಸ್ ಅಂತ ಇವ್ರ ಹೆಸರು ದಿ ಮದರ್ ಅಂತ ಹೇಳ್ತಾರೆ. ಪ್ರತಿ ಶ್ವಾಸ ನಮ್ಮಲ್ಲಿ ಬದಲಾವಣೆ ಮಾಡುವಂತ ಶಕ್ತಿ ಇದೆ ಅದಕ್ಕೆ. ಅದು ಅವಗಾಹನದಿಂದ ಶ್ವಾಸ ಮಾಡಿ ಅಂತಾರೆ. ಅಂದ್ರೆ ವಿತ್ ಅವೇರ್ನೆಸ್ ಯು ಬ್ರೀತ್ ಅಂತ ಹೇಳೋದವರು. ಓಕೆ, ಆನಂದಮಯಿಮ ಇವರು ಅದ್ಭುತ ಯೋಗಿನಿ. ಇವ್ರು ಏನಂತ ನೋಡಿ, ಸೊ ದಿವ್ಯತ್ವ ಹೃದಯವನ್ನು, ಅಂದ್ರೆ ನಿಮ್ಮ ಹೃದಯವನ್ನು ದಿವ್ಯತ್ವದಿಂದ ಫಿಲಪ್ ಮಾಡಿದ ಮೇಲೆ ಶ್ವಾಸ ಸ್ವಯಂವಾಗಿ ನೆಮ್ಮದಿಯಾಗಿ ನಡೆಸ್ತದೆ, ಅದು ಶಾಂತಿಯನ್ನು ನೆಲಕೊಲ್ಪುತ್ತದೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ತ್ರೈಲಿಂಗ ಸ್ವಾಮಿಯಲ್ಲಿ ಇರ್ತಾರೆ ನೋಡಿ, ಯೋಗಿ ಶ್ವಾಸ ಜೊತೆಗೆ ಯೋಗಿ ಆ ಶ್ವಾಸದಿಂದನೇ ತನ್ನ ನಿಜ ಸ್ವರೂಪವನ್ನು ಕಂಡಿಡಬಹುದು ಅಂತ ಹೇಳ್ತಾನೆ. ಯಾರು ಹೇಳಿದು? ತ್ರೈಲಿಂಗ ಸ್ವಾಮಿ. ಪ್ರತಿಯೊಬ್ಬ ಯೋಗಿ ಅವರು ಶ್ವಾಸದಿಂದನೇ ತನ್ನ ನಿಜ ಸ್ವರೂಪ ಜೊತೆಗೆ ಜೀವನ ಮಾಡ್ತಾನೆ. ಅಂದ್ರೆ ಯಾರು ಪ್ರತಿಯೊಬ್ಬ ಯೋಗಿನೂ ಅವರ ಶ್ವಾಸವನ್ನು ಗಮನಿಸ್ತಾ ಇರ್ತಾನೆ, ಅವರ ಶ್ವಾಸ ಜೊತೆಗೇನೆ ಇರ್ತಾನೆ, ಜೀವನ ಮಾಡ್ತಾನೆ ಆ ರೀತಿಯಲ್ಲಿ. ಆಮೇಲೆ ಪಾಪಾಜಿ ಅಂತ ಇನ್ನೊಬ್ರು, ನಿಮ್ಮ ಯೋಚನೆಗಳನ್ನು ಗಮನಿಸಿ, ಶ್ವಾಸವನ್ನು ಗಮನಿಸಿ, ಅದನ್ನು ಬದಲಾವಣೆ ಮಾಡ್ಬೇಕಂತ ಪ್ರಯತ್ನ ಮಾಡಕ್ ಹೋಗ್ಬಿಡಿ, ಕೇವಲ ಗಮನಿಸಿ. ಈ ಗಮನಿಸ್ತಾ ಇರುವಂತವ್ರು ಯಾರು? ಅದು ನೀವೇ, ಅದೇ ಅಂದ್ರೆ ನೀವೇ ಆತ್ಮಸ್ವರೂಪ ಅಂತ ಅವ್ರು ಹೇಳಿದ್ದಾರೆ. ಜಿಡ್ಡು ಕೃಷ್ಣಮೂರ್ತಿ ಏನ್ ಹೇಳ್ತಾರೆ ನೋಡಿ, ಶ್ವಾಸವನ್ನು ನಿಯಂತ್ರಣ ಮಾಡಬಾರ್ದು, ಜಸ್ಟ್ ಗಮನಿಸ್ತಾ ಹೋಗಿ, ಅವಾಗ ಆಳವಾದ ಧ್ಯಾನದಲ್ಲಿ ನೀವು ಪ್ರವೇಶ ಮಾಡ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಶ್ವಾಸವನ್ನು ನಿಯಂತ್ರಣ ಮಾಡಬಾರ್ದು, ಗಮನಿಸ್ಬೇಕಷ್ಟೇ, ಅವಾಗ ಒಂದು ಆಳವಾದ ಧ್ಯಾನಕ್ಕೆ ನೀವು ಪ್ರವೇಶ ಮಾಡ್ತೀರಾ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಬಾಬಾ ಲೋಕನಾಥ್ ಇವ್ರೇನ್ ಹೇಳಿದಂದ್ರೆ, ಇವರೇನಂತಂದ್ರೆ, ನಿಮ್ಮ ಶ್ವಾಸವನ್ನು ಆಧೀನದಲ್ಲಿ ಇಟ್ಕೊಂಡ್ರೆ ಇದರಿಂದ ನಿಮ್ಮ ಕೆಲಸಗಳು ಸಹ ಅದ್ಭುತವಾದ ಆಧೀನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಸ್ವಾಮಿ ನಾರಾಯಣ ತೀರ್ಥ ಬೆಂಗಾಲಿ ಯೋಗಿ ಇವರು, ಈ ಶ್ವಾಸ ಮರ್ಮಸ್ಥಾನದಂತ ಮಧ್ಯನಾಡಿಯಲ್ಲಿ ಮಿಳಿತವಾಗುವಾಗ ನಮ್ಮ ಒಳಗಡೆನೆ ಸ್ವರ್ಗ ದ್ವಾರಗಳು ಅಂತ ಒಂದು ರೀತಿಯಲ್ಲಿ ತೆರೆಸ್ಕೊಂತದೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನಂತಂದ್ರೆ, ಈ ಶ್ವಾಸನದ ಮಧ್ಯನಾಡಿಯಲ್ಲಿ ಪ್ರವಾಹ ಆಗಿದ್ರೆ ಅದು ಸುಷುಮ್ನ ನಾಡಿ ಅಂತ ಅರ್ಥ. ನಮಗೆ ಆಟೋಮೆಟಿಕ್ ಆಗಿ ಏನಾಗತ್ತೆ, ನಮ್ಮ ಒಳಗಡೆ ನಾವು ಪ್ರವೇಶ ಮಾಡ್ತೀವಿ, ನಾವು ನಮ್ಮ ಆಂತರಿಕ ಅನುಭವಗಳು ಹೆಚ್ಚಾಗತ್ತೆ, ಅಲ್ಲಿ ಒಂದ್ಸಲ ಸ್ವರ್ಗ ದ್ವಾರಗಳು ತೆರೆಸ್ಕೊಂತದೆ ಅಂತ ಹೇಳಿದ್ದಾರೆ. ಮಾತಾ ಅಮೃತಾನಂದಮಯಿ, ಅಮ್ಮ ಅಂತ ಹೇಳ್ತೀವಿ, ನಾವು ಅಮ್ಮ ಅಂತ ಕರಿತೀವಿ. ಪ್ರತಿ ಶ್ವಾಸವನ್ನು ಒಂದು ವರ ತರ ನಾವು ನೋಡ್ಬೇಕಾಗತ್ತೆ. ಸೊ ಈ ಜಾಗೃತಿಯಲ್ಲಿ ದಿವ್ಯತ್ವ ಅನ್ನೋದು, ಈ ಜಾಗೃತಿಯಲ್ಲಿ ಅಂದ್ರೆ ಈ ದಿವ್ಯತ್ವ ಅನ್ನೋದು ನಾವು ಹೊಂದಬಹುದು. ಅಂದ್ರೆ ಪ್ರತಿ ಶ್ವಾಸ ಅನ್ನೋದು ಒಂದು ವರ ಅಂತ ಹೇಳ್ತಾರೆ ಅವರು ಈ ಜಗತ್ತಲ್ಲಿ. ಆಮೇಲೆ ಸ್ವಾಮಿ ಕೃಷ್ಣಾನಂದ ಡಿವೈನ್ ಲೈಫ್ ಸೊಸೈಟಿ ಅವರು, ಪ್ರಾಣಶಕ್ತಿ ಅನ್ನೋದು ಆತ್ಮಕ್ಕೂ ಈ ಆತ್ಮಕ್ಕೆ ಶರೀರ ಒಳಗಡೆ ಅಂತ ಒಂಥರ ರಾಯಭಾರಿ ಅಂತ ಹೇಳ್ತಾರೆ.
ಅದನ್ನು ನಿಯಂತ್ರಿಸಗಲಿದ್ರೆ ಏನಾಗುತ್ತೆ, ಅದನ್ನು ನಿಯಂತ್ರಣ ಮಾಡಿದರೆ ಅಂತರ ಸಾಮ್ರಾಜ್ಯ ಅನ್ನೋದು ನಾವು ಹೊಂದಬಹುದು. ಅಂದರೆ ನಮ್ಮ ಆತ್ಮ, ಅಂದರೆ ನಮ್ಮ ಶರೀರದಲ್ಲಿ ಪ್ರಾಣಶಕ್ತಿ, ನಮ್ಮ ಪ್ರಾಣಮಯ ಕೋಶದಲ್ಲಿ ಪ್ರಾಣಶಕ್ತಿ ಇದೆ ಅಲ್ವಾ? ಸೊ ಆ ಪ್ರಾಣಶಕ್ತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಿಕೊಂಡಿದ್ರೆ ಅದು ಶ್ವಾಸದಿಂದ ಆಗತ್ತೆ, ಖಂಡಿತ ಆಗತ್ತೆ. ಅವಾಗ ಆತ್ಮವನ್ನು ನಾವು ತಿಳಿಯಬಹುದು. ಅದೇ ರೀತಿಯಲ್ಲಿ ಸ್ವಾಮಿ ನಿರ್ಮಲಾನಂದ ಗಿರಿ ಶ್ವಾಸದ ಮೇಲೆ ಅವಗಾಹನ ಬಂದಿದ ತಕ್ಷಣವೇ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗತ್ತೆ ಅಂತ ಹೇಳ್ತಾರೆ. ಶ್ವಾಸದ ಮೇಲೆ ಅವಗಾಹನ ಬಂದಿರೋ ಆ ಕ್ಷಣವೇ ನಮಗೆ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಬಾಬಾ ಬಾಲಕ್ನಾಥ್ ಹಿಮಾಲಯ ಯೋಗಿ ಇವರು ಹೇಳಿದ್ದಾರೆ, ಇವರು ಒಂದು ಅದ್ಭುತವಾದ ವಿಷಯ ಹೇಳಿದ್ದಾರೆ. ಸೊ ಅಮರತ್ವ ಅನ್ನೋದು ಒಂದು ರಹಸ್ಯ, ಆದರೆ ಅದು ಎರಡು ಶ್ವಾಸ ಮಧ್ಯಗಳ ಶಬ್ದದಲ್ಲಿ, ಆ ನಿಶ್ಶಬ್ದದಲ್ಲಿ ಇದೆ ಅಂತ ಹೇಳಿದ್ದಾರೆ. ಎರಡು ಶ್ವಾಸಗಳ ಮಧ್ಯೆ ಇರುವಂತಹ ನಿಶ್ಶಬ್ದದಲ್ಲಿ ಅಮರತ್ವ ಅಂತ ಒಂದು ರಹಸ್ಯ ಇದೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಮತ್ತೆ ಪರಮಹಂಸ ನಿತ್ಯಾನಂದ ಅವರು ಹೇಳಿದರೆ, ಸಚೇತನವೇ ಶ್ವಾಸಪರ, ಚೈತನ್ಯಕ್ಕೆ ಮೊಟ್ಟ ಮೊದಲಾಗಿರುವಂಥ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಈ ಶ್ವಾಸದ ಬಗ್ಗೆ ಅನೇಕ ಮಹಾತ್ಮಗಳು ಅನೇಕ ವಿಧಗಳಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ. ಆಮೇಲೆ ರಾಮಲಿಂಗ ಸ್ವಾಮಿ ತಮಿಳ ಯೋಗಿ ಏನಿದೆ ನೋಡಿ, ಶ್ವಾಸವನ್ನು ಲಘುವಾಗಿ ಮಾಡಿಕೊಂಡಿದ್ರೆ ಅಲ್ಲಿ ಆ ನಿಶ್ಚಲತದಲ್ಲಿ ದೇವರು ಪ್ರತ್ಯಕ್ಷವಾಗ್ತಾರೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಸೊ ಸ್ವಾಮಿ ಪ್ರಭುಪಾದ ಪ್ರತಿ ಶ್ವಾಸದಲ್ಲಿ ಪವಿತ್ರ ನಾಮವನ್ನು ಜಪಿಸಿ ಆ ನಾದದಲ್ಲೇ ಶ್ರೀಕೃಷ್ಣ ಸ್ವಯಂವಾಗಿ ಇದ್ದಾರೆ ಅಂತ ಹೇಳಿದ್ದಾರೆ. ಬಾಬಾ ಹರಿದಾಸ್ ಶ್ವಾಸ ಇಲ್ಲದೆ ಶರೀರ ಶವ ಆಗತ್ತೆ, ಶ್ವಾಸದ ಮೇಲೆ ಅವಗಾಹನ ಮಾಡಿಕೊಂಡಿದ್ರೆ, ಶ್ವಾಸ ಮೇಲೆ ಅವಗಾಹನ ಇಟ್ಟಿದ್ರೆ ಅದು ದೇವಾಲಯ ಆಗತ್ತೆ ಅಂತ ಹೇಳಿದ್ದಾರೆ. ದೇಹವೇ ದೇವಾಲಯ ಆಗತ್ತೆ ಅಂತ ಹೇಳಿದ್ದಾರೆ. ಶ್ವಾಸ ಇಲ್ಲದ್ರೆ ಶರೀರ ಶವ ಆಗತ್ತೆ, ಶ್ವಾಸ ಇಲ್ಲ ಅಂದ್ರೆ. ಶ್ವಾಸದ ಮೇಲೆ ಅವಗಾಹನ ಇದ್ರೆ ಅದು ಒಂದು ದೇವಾಲಯ ಆಗತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ BKS ಅಯ್ಯಂಗಾರ್ ಯೋಗಗುರು, ಶ್ವಾಸ ಅನ್ನೋದು ಮನಸ್ಸುಗೆ ಒಂದು ರಾಜು ತರ. ಅದನ್ನು ಶ್ವಾಸ ಅನ್ನೋದು ಒಂದು ಮನಸ್ಸಿಗೆ ರಾಜು ಅಂದ್ರೆ ಕಿಂಗ್. ಅದನ್ನು ಮೃದುವಾಗಿ ನಡೆಸಿದ್ರೆ ಆ ರಾಜ್ಯ ಶಾಂತಿಯುತವಾಗಿ ಬದಲಾವಣೆ ಆಗತ್ತೆ ಅಂತ ಹೇಳಿದ್ದಾರೆ. ಅದನ್ನು ಮೃದುವಾಗಿ ನಡೆಸಿದ್ರೆ ಅಂದ್ರೆ ಆ ಶ್ವಾಸ ನೆಮ್ಮದಿಯಾಗಿ ನಡೆಸಿದ್ರೆ ಏನಾಗತ್ತೆ, ಆ ರಾಜ್ಯ ಏನಾಗತ್ತೆ, ಆ ರಾಜ್ಯ ಶಾಂತಿಯುತವಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ತುಂಬಾ ಶಾಂತಿಯುತವಾಗತ್ತೆ. ಅದೇ ಆಗೋದು. ನಮ್ಮ ಶ್ವಾಸನ ನೆಮ್ಮದಿವಾಗಿ ನಡೆಸಿದ್ರೆ ಏನಾಗುತ್ತೆ, ನಮ್ಮಲ್ಲಿ ಅದ್ಭುತವಾದ ರೀತಿಯಲ್ಲಿ ಒಳ್ಳೆ ಶಾಂತಿ ಅನ್ನೋದು ನಮಗೆ ಸೇರಿಕೊಳ್ಳುತ್ತೆ, ನಮ್ಮ ದೇಹ ಒಳಗಡೆ, ನಮ್ಮ ಮನಸ್ಸು ಒಳಗಡೆ. ಅದು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸ್ವಾಮಿ ವೇದ ಭಾರತಿ, ಈಗ ನೀವು ತಗೊಂತ ಈ ಶ್ವಾಸ, ಸೊ ನಮ್ಮ ಪುರಾಣದಲ್ಲಿ ಋಷಿಗಳು ತಗೊಂತಾ ಇದ್ರು. ಈ ಶ್ವಾಸದಲ್ಲಿ ಸಮಸ್ತ ಕಾಲಜ್ಞಾನವು ನಿಗೂಢವಾಗಿದೆ ಅಂತ ಹೇಳಿದ್ದಾರೆ. ಸಮಸ್ತ ಕಾಲಜ್ಞಾನವು ನಿಗೂಢವಾಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಬಾಬಾ ನೀಮ್ ಕರೋಲಿ ಬಾಬಾ ತುಂಬಾ ಅದ್ಭುತವಾದ ಯೋಗಿ, ಕಾಂಚಿಧಾಮ್. ಸೊ ಪ್ರೇಮ ಅನ್ನೋದು ಶ್ವಾಸಕ್ಕಿಂತ ಶಕ್ತಿವಂತವಾದದ್ದು ಅಂತ ಹೇಳಿದ್ದಾರೆ, ಪ್ರೇಮ ಅನ್ನೋದು. ಸೊ ಆದರೆ ಪ್ರೇಮ ಶ್ವಾಸದಲ್ಲಿ ಪ್ರವಾಹ ಆಗಿದ ಮೇಲೆ ಕೃಪಾ ಅನ್ನೋದು ಪ್ರತಿ ಕಣದಲ್ಲಿ ಸೊ ಒಂಥರ ತುಂಬಿಕೊಂಡಿರ್ತದೆ ಅಂತ ಹೇಳಿದ್ದಾರೆ. ಅಂದರೆ ಪ್ರೇಮ ಅನ್ನೋದು ಶ್ವಾಸಕನ್ನ ಮೀರೋದು, ಶಕ್ತಿವಂತವಾಗಿರೋದು. ಆದರೆ ಈ ಪ್ರೇಮ ಅನ್ನೋದು ಶ್ವಾಸದಲ್ಲಿ ಪ್ರವಾಹ ಆದರೆ ಕೃಪಾ ಅಂತ ಅನ್ನೋದು ಪ್ರತಿ ಕಣದಲ್ಲಿ ತುಂಬೋಗುತ್ತೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಸೊ ಗೌರ್ ಗೋಪಾಲ್ ದಾಸ್, ಶ್ವಾಸ ಅನ್ನೋದು ಪ್ರಶ್ನೆಗಳು ಕೇಳಲ್ಲ, ಅದು ಕೇವಲ ನಿಮಗೆ ಸೇವೆ ಮಾಡತ್ತೆ. ಅದು ನಿಮ್ಮ ಮನಸ್ಸು ಅದರಿಂದ ಕಲಿಬೇಕು ಅಂತ ಹೇಳಿದ್ದಾರೆ.
ನಿಮ್ಮ ಮನಸ್ಸು ಶ್ವಾಸದಿಂದ ಕಲಿಬೇಕು. ನಿಮಗೆ ಶ್ವಾಸ ಅನ್ನೋದು ಪ್ರಶ್ನೆಗಳ ಕೇಳಲ್ಲ, ನಿಮಗೂ ಸೇವ್ ಮಾಡ್ತಾನೆ ಇರ್ತದೆ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಈ ರೀತಿಯಲ್ಲಿ ಇನ್ನೂ ಹಲವಾರು ಮಾಸ್ಟರ್ಸ್ ಹೇಳ್ತಾ ಹೋಗಿದ್ದಾರೆ. ನಾವು ಇನ್ನೊಂದು ಮಾಸ್ಟರ್ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಇನ್ನು ಮುಂದಿನ ಕ್ಲಾಸಲ್ಲಿ ಇನ್ನೂ ಅನೇಕ ಮಾಸ್ಟರ್ಸ್ ಏನೇನು ಹೇಳ್ತಾರೋ ಅದೆಲ್ಲ ತಿಳ್ಕೊಳ್ಳೋಣ. ಸ್ವಾಮಿ ದಯಾನಂದ ಸರಸ್ವತಿ, ಶ್ವಾಸ ಅನ್ನೋದು ಒಂದು ವರ. ಇದು ಜೀವನ ಮಾಡಕ್ಕೆ ಮಾತ್ರ ಅಲ್ಲ, ನೀವೇ ಒಂದು ಜ್ಞಾನ ಸ್ವರೂಪವು ಅಂತ ತಿಳಿಯಕ್ಕೂ ಉಪಯೋಗ ಆಗುತ್ತೆ. ಶ್ವಾಸ ಅನ್ನೋದು ಜೀವನ ಮಾಡಕ್ಕೆ ಮಾತ್ರವೇ ಅಲ್ಲ, ನೀವೇ ಒಂದು ಜ್ಞಾನ ಸ್ವರೂಪ ಅಂತ ತಿಳ್ಕೊಂಡಕ್ಕೆ ಇದು ತುಂಬ ಹೆಲ್ಪ್ ಮಾಡತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಲ್ಲಿ ಈ ಶ್ವಾಸ ಅನ್ನೋದು ಇಂಥ ಅದ್ಭುತವಾದ ಅಂದರೆ ಸ್ವರ ವಿಜ್ಞಾನದಲ್ಲಿ ನಾವು ಶ್ವಾಸ ಬಗ್ಗೆನೇ ಪ್ರತ್ಯೇಕವಾಗಿ ನಾವು ಹೆಚ್ಚೆಚ್ಚಾಗಿ ಎಚ್ಚರಿಕವಾಗಿ ತುಂಬ ತಿಳ್ಕೊತಾ ಬಂದಿದ್ವಿ. ಈ ಶ್ವಾಸ ಬಗ್ಗೆ ಇಷ್ಟು ಮಹಾನುಭಾವರು ಇಷ್ಟೆಲ್ಲ ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದ.